ಅನುಭವಿಗಳನ್ನ ಅನುಭವಿನೇ ಗುರುತಿಸಕ್ ಸಾಧ್ಯ ಆಗ್ತದ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನೋಡಿದ್ದೀರಪ್ಪ. ಇವತ್ತು ಇನ್ನ ಮುಂದುವರೆದ ವಿಚಾರ, ಅಲಿಪ್ತನೇ ಅಲಿಪ್ತನೆಯನ್ನು ಕಂಡುಕೊಳ್ಳುವನು. ವಿಧೇಹಿಯು ಮತ್ತೊಬ್ಬ ವಿಧೇಹಿಯನ್ನು ನೋಡಿದ ಕೂಡಲೇ ದೇಹ ಭಾವ ಕಳೆದುಕೊಳ್ಳುವನು. ಅಂದ್ರ ಇಲ್ಲಿ ಅಲಿಪ್ತನಂದ್ರ ಯಾವ್ದಕ್ಕೂ ಅಂಟಿಗಳದೆ ಇರ್ತಕ್ಕಂಥವನು, ಯಾವ್ದನ್ನು ಅಂಟಿಸ್ಕೊಳ್ಳದೆ ಇರ್ತಕ್ಕಂಥವನು ಅದಲ್ಲ, ಅವನು ಅಲಿಪ್ತನ ಅಂತ ಹೇಳಕ್ ಬರ್ತೈತಿ. ಅಂತ ಅಲಿಪ್ತನನ್ನ ಇನ್ನೊಬ್ಬ ಅಂತಾನೆ ಅಲಿಪ್ತನಾದಾಗ ಮಾತ್ರ ಅವನ್ ನೋಡಿದಾಗ ಅವನ್ನ ಗುರ್ತಿಸಕ್ ಸಾಧ್ಯ ಆಗ್ತದ. ಇನ್ನು ಬೇರೆಯವ್ರಿಗೆ ಗುರ್ತಿಸಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರ ಅವನ ಇರುವಿಕೆನ ಬೇರೆ ಇರ್ತತಿ. ಅವನ್ ಯಾವ್ದು ಅಂಟ್ಕೊಂಡಿರೋದಿಲ್ಲ. ಈಗ ಆಕಾಶಕ್ಕೆ ಯಾವ್ದೋ ಅಂಟ್ಕೊಂಡಿಲ್ಲ ಬೆಳಕ, ಆಕಾಶದ ಕಡೆ ಇರ್ತಕ್ಕಂಥವ್ನಿಗೆ ಯಾವ್ದೋ ಅಂಟ್ಕೊಂಡಿಲ್ಲ. ಮತ್ತೆ ಅಂತವನ್ನ ಗುರುತಿಸ್ಬೇಕಂದ್ರ ಅಂತಪ್ಪ ಜ್ಞಾನಿ ಆದಾಗ ಮಾತ್ರ ಗುರುತಿಸಕ್ ಸಾಧ್ಯ ಆಗ್ತದೆ. ಮತ್ತ ವಿದೇಹಿಯು ಮತ್ತೊಬ್ಬ ವಿದೇಹಿಯನ್ನು ನೋಡಿದ ಕೂಡಲೇ ದೇಹ ಭಾವ ಕಳೆದುಕೊಳ್ಳುವನು. ಅಂದ್ರ ಯಾರ ದೇಹ ರಹಿತ ಸ್ಥಿತಿ ಆಗಿರ್ತಾರೋ, ಯಾರ ಆತ್ಮಸ್ಥಿತಿ ಒಳಗ್ ಉಳಿದಿರ್ತಾರೋ ಅಂತವ್ರನ್ನ ಇನ್ನೊಬ್ಬ ಜ್ಞಾನಿಗೆ ನೋಡಿದಾಗ ಅವನಿಗೆ ಆ ರೀತಿ ಆ ಭಾವ ಬರ್ತದ. ಅವನು ಅವ್ರನ್ನ ಗುರುತಿಸ್ತಾನ ಅನ್ನೋ ವಿಚಾರವನ್ನ ತಿಳಿಸ್ತಪ್ಪಾಜಿ. ಇನ್ನು ಹೆಚ್ಚಿನ ವಿಚಾರವನ್ನ ಹಾವೇರಿ ಗುರುಗಳಾಗ್ಲಿ ಮತ್ತೆ ಶಿವಪ್ಪ ಪೂಜಾರಿ ಇದ್ರ ಬಗ್ಗೆ ಇನ್ನೊಂದೆರಡು ನುಡಿಗಳನ್ನ ಮಾತಾಡ್ರಪ್ಪಾಜಿ. ಏನ ಅಲಿಪ್ತ ಲಿಪ್ತ ಅಲಿಪ್ತತೆ ಅಂದ್ರ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವವ ಅಲಿಪ್ತ. ಇನ್ನು ಲಿಪ್ತತೆ ಹೊಂದಿದವ ಅಂದ್ರ ಏನಾದರೂ ತನ್ನ ಮೂಲವನ್ನು ಬಿಟ್ಟು ಬೇರೆ ಏನಾದರೂ ಆದ್ರೆ ಅವ ಲಿಪ್ತತನೇ. ಕೇವಲ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಇರವ ಅವ ಅಲಿಪ್ತನ. ಯಾವ ರೀತಿಯಾಗಿ ಸತ್ಸಂಗದಿಂದ ಶಂಕರಾಚಾರ್ಯರು ಹೇಳಿದ ಹಾಗೆ ಸತ್ಸಂಗತ್ವಂ ನಿಸ್ಸಂಗತ್ವಂ, ನಿಸ್ಸಂಗತ್ವಂ ನಿಶ್ಚಲಸತ್ವಂ, ನಿರ್ಮೋಹತ್ವಂ. ಯಾವಾಗ ಸತ್ಸಂಗದಿಂದ ನಾವು ಏನು ಅನುಭವಕ್ಕೆ ಬರ್ತತಿ, ನಿತ್ಯ ಸತ್ಸಂಗ ಮಾಡುವುದರಿಂದ ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ಜೀವ ಜಗತ್ತು ಈಶ್ವರ ಇದು ನನಗೆ ಸಂಬಂಧ ಇಲ್ಲ, ಇವುಗಳನ್ನ ವಿಲಕ್ಷಣವಾಗಿ ನೋಡುವ ಕೇವಲ ಸಾಕ್ಷಿ ರೂಪವಾದ ಅರಿವು ನಾನು ಅನ್ನುವಂತ ನಿಸ್ಸಂಗತೆ ಬಂದಾಗ, ನಿಸ್ಸಂಗತೆಯಿಂದ ನಿರ್ಮೋಹತೆ. ಯಾವುದರ ಮ್ಯಾಲ ಮೋಹ, ಯಾವುದು ಬೇಕು ಯಾವುದು ಬೇಡ, ಯಾವ್ದ್ರ ಬೇಕ ನಿರ್ಮೋಹತೆಯಿಂದ ಬಂದ್ಬಿಡ್ತೈತೆ ಅವನಿಗೆ. ನಿರ್ಮೋಹತೆಯಿಂದ ನಿಶ್ಚಲ ತತ್ವ, ನಿಶ್ಚಲ ತತ್ವವಾದ ಎಲ್ಲವನ್ನು ಎಲ್ಲವಕ್ಕೂ ಆಧಾರ ಅಧಿಷ್ಠಾನವಾದ ತಮ್ಮ ಸ್ವರೂಪದಲ್ಲಿ ನಿಶ್ಚಲತ್ವ ಮೈಗೂಡಿಕೊಂಡಾಗ ಅವನಿಗೆ ಇನ್ನೊಂದು ಏನು ಕಾಣುವುದೇ ಇಲ್ಲ. ಆವಾಗ ಅದಕ್ಕಂತಾರ ಏನು ಅಲಿಪ್ತತೆ. ಲಿಪ್ತತೆ ಅಂದ್ರೆ ಅಂಟಿಸಿಕೊಳ್ಳುವುದು, ಅಲಿಪ್ತತೆ ನಿಸ್ಸಂಗತ್ವ, ನಿರ್ಮೋಹತ್ವ, ನಿಶ್ಚಲ ತತ್ವ. ನಿಶ್ಚಲ ತತ್ವವೇ ಜೀವನ್ಮುಕ್ತಿ. ಅದಕ್ಕ ಈಗ ಲಿಪ್ತ ಮತ್ತು ಅಲಿಪ್ತದ ವಿಚಾರವನ್ನ ಯಾವತ್ತೂ ಆ ಅನುಭವಿ ಜ್ಞಾನಿ ಗುರುಗಳು ಯಾವ ಸ್ಥಿತಿಯಾಗಿರ್ತಾರ ಅಂದ್ರ ಯಾವುದಕ್ಕೂ ಅಂಟಿಕೊಳ್ಳದೆ ತಮ್ಮ ಸ್ವರೂಪ ಆನಂದದಲ್ಲಿ ಇರ್ತಾರ ಅನ್ನೋ ಅಭಿಪ್ರಾಯವನ್ನ ಇದೀಗ ಗುರುಗಳು ಹೇಳಿದ್ರು ಅಂತ ನನ್ನ ಅಭಿಪ್ರಾಯವನ್ನ ತಮ್ಮೆಲ್ಲರ ಮುಂದೆ ಇಟ್ಟೇನೆ. ಒಂದಿಷ್ಟು ಮಾರ್ಮಿಕವಾಗಿ ಮುಂದಿನ ಅನುಭವಿ ಗುರುಗಳು ಹೇಳ್ರಿ. ಗುರುಗಳ ಶಿವಪ್ಪಜ್ಜಾರು ಹೇಳ್ರಿ. ಶರಣ್ರಿ ಅಪ್ಪ. ಶರಣಾರ್ಥಿ ಅಜ್ಜಾರ.
ಲಿಪ್ತ ಅಲಿಪ್ತ ಅನ್ನುವಂತ ವಿಚಾರಪ್ಪ. ಸದ್ಗುರುವಿನ ಪಾದಕ್ಕೆ ಶರಣು ಶರಣಾರ್ಥಿ. ಸದ್ಗುರು ಅದ್ವೈತ ಚಕ್ರವರ್ತಿಗಳಾಗಿರ್ತಕ್ಕಂಥ ಸಿದ್ಧಾರೂಢ ಪಾದಕ್ಕೆ ಶರಣಾರ್ಥಿ ತಿಳಿಸುತ್ತಾ, ತಮ್ಮೆಲ್ಲರ ಪಾದಕ್ಕೂ ಶರಣಾರ್ಥಿ ತಿಳಿಸುತ್ತಾ, ಲಿಪ್ತ ಅಲಿಪ್ತ. ಲಿಪ್ತ ಅಂದ್ರೆ ಸಾಮಾನ್ಯ ಅರಿವಿನ ಜೊತೆಗೆ ಕೂಡಿಕೊಂಡು ಅರಿತಕ್ಕಂಥದ್ದು. ಈಗ ನಾವು ಮುಮುಕ್ಷುಗಳದೀವಿ, ಲಿಪ್ತರ ನಾವೀಗ, ಅಲಿಪ್ತರಲ್ಲ. ಆದ್ರೆ ಅಲಿಪ್ತ ಅಂತಂತಂದ್ರೆ ಇದು ಯಾವುದಕ್ಕೂ ಸಂಬಂಧ ಇಲ್ಲದೆ, ನಾ ಅರಿತೀನಿ ಅನ್ನುವಂತ ಭಾಷಣೂ ಇಲ್ಲದೆ ತಾನೇ ತಾನಾಗಿ ಉಳಿತಕ್ಕಂಥದ್ದಕ್ಕೆ ಅಲಿಪ್ತ ಅಲಿಪ್ತ. ಯಾವುದಕ್ಕೂ ಅಂಟಿಕೊಳ್ಳಂಗಿಲ್ಲ. ಅಂದ್ರೆ ಯಾವುದು ಅಂಟಿಕೊಳ್ಳೋದು ಅಂದ್ರೆ ಗುಣಗಳಾಗ್ಲಿ, ವಿಷಯಗಳಾಗ್ಲಿ, ಅಂತಃಕರಣಗಳಾಗ್ಲಿ, ಭಾವನೆನೂ ಅತೀತವಾಗಿರೋದು ಅಲಿಪ್ತ. ಭಾವದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಲಿಪ್ತ. ಈ ಲಿಪ್ತದಿಂದ ಅಲಿಪ್ತವನ್ನು ತಿಳಿಬೇಕಾಗೈತಿ. ನಾವು ಲಿಪ್ತದಲ್ಲಿ ಅದೀವಿ ಈಗ. ಆದ್ರೆ ಅಲಿಪ್ತವನ್ನು ತಿಳಿಬೇಕಾದ್ರೆ ಲಿಪ್ತ ಬೇಕು. ಸದ್ಗುರುನಾಥ್ ಬೇಕೇ ಬೇಕು, ತಿಳಿಸ್ತಾನಾತ. ಆ ತಿಳಿಸಿದ ಒಂದು ಮಾರ್ಗಸೂಚಿ ಹಿಡ್ಕೊಂಡು ನಾವು ಅಲಿಪ್ತರೇ ಅನ್ನುವಂತಹ ನಿರ್ಧಾರ ಆಗ್ಬೇಕಂದ್ರೆ ನಾವು ಪೂರ್ಣ ಬ್ರಹ್ಮ ವಸ್ತು ನಾವಾದಾಗ ದೇಹ ಆಗ್ಲಿ, ಇಂದ್ರಿಯಗಳಾಗ್ಲಿ, ವಿಷಯಗಳಾಗ್ಲಿ, ತೋರ್ತಕ್ಕಂಥ ಜಗತ್ತಾಗ್ಲಿ ಭಾವಾತೀತವಾಗಿ ನಿಲ್ತಕ್ಕಂಥ ಸ್ಥಿತಿ ಅನ್ನುವಂತ ವಿಚಾರ ಇಲ್ಲಿ ಬರ್ತೈತಿ ಗುರುದೇವ. ಇನ್ನಿಷ್ಟು ನಮ್ಮ ಗಚ್ಚಮಪ್ಪರು ಇದ್ರ ಬಗ್ಗೆ ತಿಳಿಸ್ಬೇಕಂತೇಳಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಹೇಳಿದ್ರಲ್ರಿಪ್ಪ ಗುರುಗಳ, ಮುಂದ ಪ್ರಾರಂಭ ಮಾಡ್ರಿ, ಓದ್ರಿ ಗುರುಗಳು. ಶರಣರಪ್ಪಾಜಿ. ಚಂದ್ರಗುರು ಆಯ್ತ್ರಪ್ಪಾಜಿ. ಈ ಅಲಿಪ್ತತೆಯ ಅನುಭವವು ಆ ಅಲಿಪ್ತ ಸ್ಥಿತಿಯನ್ನು ಹೊಂದಿದರೆ ತಿಳಿಯುವಂತದ್ದಾಗಿದ್ದು, ಬರೀ ಮೇಲಿನಿಂದ ನೋಡಿದರೆ ತಿಳಿಯೋದು ಅನ್ನಂಗ ಇಲ್ಲಿಗ ಇಬ್ರು ಉಭಯ ಗುರುಗಳು ತಿಳಿಸಿದ್ರು. ಇದು ಯಾವ್ದಕ್ಕ ಅಂಟಿಕೇಳದೆ ಇರತಕ್ಕಂಥದ್ದು ಯಾವ ಸ್ಥಿತಿ ಐತಲ್ಲ, ಅದೇ ಅಲಿಪ್ತ ಸ್ಥಿತಿ. ಮತ್ ಇದು ಅಂತ ಗುರುವಿನ ಸಂಘದಿಂದ ನಮಗಿದು ತಿಳಿತತಿ ಅನ್ನೋ ವಿಷಯವನ್ನ ತಿಳಿಸಿದ್ರು. ಬದ್ಧನಂತೆ ಸಿದ್ಧನಿರುವನೆಂದು ಮತ್ತು ಸಿದ್ಧನಂತೆ ಬದ್ಧನಿರುವನೆಂದು ಇಬ್ಬರನ್ನು ಒಂದು ಮಾಡುವವನು ತಾಳಗೆಟ್ಟವನಿರುವನೆಂದು ಬೇರೆ ಹೇಳಲಿಕ್ಕೆ ಬೇಡ. ಇಲ್ಲಿ ಬದ್ಧನೆಂಗದನ ಹಂಗೆ ಸಿದ್ಧನೆಂಗದನ ಹಂಗ ಬದ್ಧನದನ ಅಂತ ಹೇಳ್ತಾನಂದ್ರ ಅವನ್ ತಾಳ್ಗೆಟ್ಟನು, ವಿಚಾರಗೇಡಿ, ವಿವೇಕಗೇಡಿಯು ಅಂತ. ಇಲ್ಲಿ ಸಿದ್ಧನ ಅಂದ್ರೆ ಏನಂದ್ರ ಪರಿಪೂರ್ಣ ಸ್ವರೂಪವಾಗಿರ್ತಕ್ಕಂಥವನು. ಪೂರ್ಣ ಸ್ವರೂಪವೇ ತಾನು, ಆತ್ಮ ಸ್ವರೂಪವೇ ತಾನಾಗಿರ್ತಕ್ಕಂಥವನಿಗೆ ಸಿದ್ಧನು ಅಂತ ಹೇಳ್ತಾನೆ. ಮತ್ ಇಲ್ಲಿ ಬದ್ಧನು ಅಂದ್ರೆ ಯಾರಂದ್ರ ದೇಹವೇ ನಾನಂತ ತಿಳಿದನ್ನ ಬದ್ಧನು ಅಂತ ಹೇಳ್ತೇವೆ. ಆದ್ರ ಇಲ್ಲಿ ಇಬ್ರು ಏನೋ ಕರ್ಮ ಮಾಡ್ತಾರ, ಇಬ್ರು ಉಣ್ತಾರ, ಇಬ್ರು ನಿದ್ದೆ ಮಾಡ್ತಾರ, ಇಬ್ರು ಎಲ್ಲಾ ಕೆಲ್ಸ ಮಾಡ್ತಾರ ಅಂದ್ರ ಇವ್ರಿಬ್ರು ಒಂದೇ ಅಂತ ಹೇಳ್ತಾರಂದ್ರ ಅದು ವಿವೇಕಗೇಡಿಗಳು, ತಾಳಗೆಟ್ಟಿರುವನು ಅಂದ್ರೆ ಬುದ್ಧಿಗೆಟ್ಟಿರುವನು ಅನ್ನೋನು ಈ ಮಾತು ಹೇಳ್ತಾನ ಅನ್ನೋ ವಿಚಾರ ತಿಳಿಸ್ತದ್ರಪ್ಪ. ಇಲ್ಲಿ ಬದ್ಧನು ಮತ್ತು ಸಿದ್ಧನು ವಿಚಾರವನ್ನ ಸ್ವಲ್ಪ ತಿಳಿಸ್ರಪ್ಪಾಜಿ. ಅಕ್ಕಿಯಪ್ಪ ಶಿವಪ್ಪ ಅಕ್ಕಿ ಪೂಜಾರಪ್ಪ ಶರಣಪ್ಪ. ಸದ್ಗುರುವಿಗೆ ಶರಣಾರ್ಥಿ. ಬದ್ಧ ಅಂದ್ರೆ ದೇಹಾತ್ಮ ಬುದ್ಧಿ ಉಳ್ಳಿರ್ತಕ್ಕಂಥವನು ಬದ್ಧ. ದೇಹ ನಾನು ಹುಡ್ತೀನಿ, ನಾ ಸಾಯ್ತೀನಿ ಅನ್ನುವಂತ ಭಾವ. ಆ ಸಿದ್ಧನಿಗೂ ಬದ್ಧನಿಗೂ ದೇಹಾದಿಗಳ ಅದಾವ ಖರೆ. ಬದ್ಧನಿಗೂ ದೇಹ ಐತಿ, ಸಿದ್ಧನಿಗೂ ದೇಹ ಐತಿ. ಆದ್ರೆ ಸೋಹಂ ಸ್ವರೂಪನಾಗಿ ಅಂದ್ರೆ ಅಖಂಡ ಪರಿಪೂರ್ಣ ಬ್ರಹ್ಮ ವಸ್ತುವಿನಲ್ಲಿ ತಾನಾಗಿರ್ತಾನ ಅವನು. ದೇಹ ಇರ್ತತಿ, ಶ್ವಾಸ ಇರ್ತತಿ, ವಿಷಯ ಗುಣಗಳಾಗ್ಲಿ, ಅಂತಃಕರಣಗಳಾಗ್ಲಿ, ಭಾವ ಇವು ಯಾವೂ ಇರಲ್ಲ. ಶ್ವಾಸ ಇರ್ತೈತಿ, ಮತ್ತೆ ಶ್ವಾಸ ಇಲ್ಲ ಅಂದ್ರೆ ದೇಹನೂ ಇಲ್ಲ,
ಸಿದ್ಧನೂ ಇಲ್ಲ ಬದ್ಧನೂ ಇಲ್ಲ. ಇನ್ನು ಬದ್ಧ ಅಂತಂದ್ರೆ ಅದೆಲ್ಲವನ್ನು ಇಂದ್ರಿಯಗಳ ಮುಖಾಂತರ ಅರಿಯೋದಾಗ್ಲಿ, ನೋಡುವುದಾಗ್ಲಿ, ಕೇಳುವುದಾಗ್ಲಿ, ಈ ವಿಚಾರ ಇಟ್ಕೊಂಡು ನಾನು ಹುಡ್ತೀನಿ, ನಾ ಸಾಯ್ತೀನಿ, ಈ ದೇಹಾತ್ಮ ಬುದ್ಧಿನೇ ಸತ್ಯ, ಏನ್ ಮಾಡಿದ್ರೆ ಏನೈತಿ, ಉಣ್ಣೋದೈತಿ, ತಿನ್ನೋದೈತಿ, ಪ್ರಾರಬ್ಧ ಮುಗಿಯಲತ್ತನ ಭೋಗಿಸಿ ಹೋಗ್ಬಿಡ್ಬೇಕು, ಅದೆಲ್ಲ ಸುಳ್ಳು, ಅದೆಲ್ಲ ಅದು ಯಾರ ಕಣ್ಣಿಗೆ ಕಾಣೋದಿಲ್ಲ, ಯಾರ ಅನುಭವಕ್ಕ ತಗೊಂತಾರ ಅವರಿಗೆ ಆ ಆ ಆ ಒಂದು ಅನುಭೂತಿ ಬರ್ತೈತಿ. ಆದ್ರೆ ಇವು ಎರಡೂ ಒಂದೇ ಅನ್ನಕ್ ಬರುದಿಲ್ಲ. ಅವರು ಅಜ್ಞಾನಿಗೇರಿಗಳು ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾರೆ. ಅಜ್ಞಾನಿಗೇರಿಗಳು ಅಂದ್ರೆ ಎರಡೂ ಒಂದು ಹೆಂಗಪ್ಪ ಮಾಡೋದು? ಈಗ ಭತ್ತ ಐತಿ, ಭತ್ತದೊಳಗೆ ಜೋಳ ಐತಿ, ಜೋಳು ಭತ್ತ ಒಂದ ಹೆಂಗ ಆಕತ್ತದು? ಬೇರ್ಪಡ. ಹಂಗೆ ಇಲ್ಲಿ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಜೀವನ ವ್ಯವಹಾರ, ಈ ಜೀವ ಅಜ್ಞಾನದಿಂದ ದೇಹಾತ್ಮ ಬುದ್ಧಿ ಹಿಡ್ಕೊಂಡು ಬದ್ಧನಾಗ್ಬಿಟ್ಟಿದ್ದಾನೆ. ನಾವೆಲ್ಲರೂ ಜೀವಿಗಳೇ. ಈ ವ್ಯವಹಾರದಲ್ಲಿ ಜೀವಿಗಳಿದ್ದು ನಾನು ದೇಹ ಅನ್ನೋದನ್ನ ತೆಗೆದು ಹೆಂಗ ಕಲ್ಲಿನ ಮೂರ್ತಿಯನ್ನ ಕಲ್ಲು ಅನ್ಲಾರ್ದನ ದೇವ್ರ ಅಂತೀವಲ್ಲ, ಕಲ್ಲು ಅನ್ನಗಲ್ಲ ಅದಕ್ಕ ದೇವ್ರು ಅಂತೀವಿ. ಹಂಗ ದೇಹ ಇದ್ದು ಆ ಪೂರ್ಣ ವಸ್ತು ನಾನು ಅಂತ ತಿಳ್ಕೊಳ್ತಕ್ಕಂಥದ್ದು ಇದು ಮುಖ್ಯವಾಗೈತಿ. ಎರಡೂ ಒಂದು ಮಾಡಿದ್ನಪ್ಪ ಅಂತಂದ್ರೆ ಅದು ಲೆಕ್ಕಕ್ಕೆ ಸಿಗುದಿಲ್ಲ, ಯಾವ ಕೂಡು ಕಳೆಯುವ ಲೆಕ್ಕಕ್ಕೆ ಅದು ಬರುವುದಿಲ್ಲ. ಆದ್ರೆ ಈ ಬದ್ಧನಾಗಿರತಕ್ಕಂಥವನು ಗುರುವಿನ ಸಂಘವನ್ನ ಮಾಡಿ ಆ ಗುರು ಹೇಳಿದಂತ ವಾಕ್ಯದ ಮೇಲೆ ನಂಬಿಕೆಯನ್ನಿಟ್ಟು ವಿಚಾರ ಮಾಡ್ತಾ ತಾನು ಪೂರ್ಣನಾಗಬೇಕು ಅನ್ನುವಂತ ಉದ್ದೇಶ ರೈತಂದು. ಅವನಲ್ಲೇ ಉಳಿಯಂಗಿಲ್ಲ. ಮತ್ತೆ ಅವನಲ್ಲೇ ಉಳಿದ್ನಪ್ಪ ಅಂದ್ರೆ ಜನ್ಮಾದಿಗಳು ಎಷ್ಟೋ ದಾಟಿ ಬಂದ ಮತ್ತು ಹೋಗುದೆ, ದೇಹಾದಿಗಳು ಬರುವ. ಆದ್ರೆ ದೇಹಾದಿಗಳು ಬರ್ತಾವು ಹೊಕ್ಕಾವು, ಅದ್ರಾಗ ಇದ್ಕೊಂಡು ನಾವು ಅಲ್ಲೇ ಇರ್ತೀವಿ ಬಿಡು ಅನ್ನುವಂತ ಭಾವ ಬರೋಂಗಿಲ್ಲ. ಇಲ್ಲೇನ ಯಾವ ಭಾವದಲ್ಲಿ ಗುರುವಿನ ವಾಕ್ಯವನ್ನು ಪಾಲನೆ ಮಾಡಿ ಗುರು ಹೇಳಿದಂತ ಒಂದು ದಾರಿ ಹಿಡಿ ತೋರಿಸ್ತಾನೆ ಗುರು. ಅದರ ವಿಚಾರ ಮಾಡಿ ಅದನ್ನ ಅನುಭವಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಬದ್ಧನಿಗೂ ಐತಿ. ಆ ಬದ್ಧನಾಗಿರ್ತಕ್ಕಂಥವ್ನು ಆ ಬದ್ಧ ಅಂತ ಅಲ್ಲೇ ಕುಂದ್ರಂಗಿಲ್ಲ. ಅವನು ವಿಚಾರ ಮಾಡಿ ತಾನು ಪೂರ್ಣನಾಗ್ಬೇಕು ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಎರಡು ಒಂದ್ ಅನ್ನಕ್ ಬರುದಿಲ್ಲ ಅಂತ ಅಪ್ಪವರು ತಿಳಿಸಿದ್ದಾರೆ. ನಾವು ಅಷ್ಟ ತಿಳ್ಕೊಬೇಕಾಗೈತಿ. ಈಗ ನಾವು ಒಮ್ಮೊಮ್ಮೆ ಏನ್ ಮಾಡ್ತೀವಿ ಅಂತಂದ್ರ ದೇಹಾತ್ಮ ಬುದ್ಧಿ ಒಡಗೂಡ್ಕೊಂಡು ಇಂದ್ರಿಯಗಳ ಹೊರಮುಖ ಇರುವುದರಿಂದ ಒಮ್ಮೆ ಮನಸ್ಸು ಏನ್ ಮಾಡ್ತೈತಿ ಅಂದ್ರ ಈ ಅಂತಃಕರಣಗಳು ಎರಡು ಭಾಗ ಅದಾವು. ಒಂದು ಸೂಕ್ಷ್ಮ ಅಂತಃಕರಣ, ಎರಡನೇದು ಸ್ಥೂಲ ಅಂತಃಕರಣ ಅಂತ ಎರಡು ಭಾಗ ಆಗಿ ನಿಂತು ಬಿಟ್ಟೈತಿ. ಅಂತಃಕರಣ ಒಂದೇನೆ ಹೆಸರವ. ತಮೋಗುಣದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ತತ್ವಾದಿಗಳಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಅಂತಃಕರಣ ಜ್ಞಾತರು ಅಜ್ಞಾನದಿಂದ ಕೂಡಿರುವುದರಿಂದ ಶಾಸ್ತ್ರ ಕಠಿಣ ಐತಿ. ಇನ್ನು ಸೂಕ್ಷ್ಮ ಶರೀರ ಅಂತಃಕರಣ ಅಂತಂತಂದ್ರೆ ಅಂತಃಕರಣ ಒಂದೇ. ಆ 4 ವೃತ್ತಿಗಳಾದವು ಅಲ್ಲಿ. ಸತ್ವಗುಣದಿಂದ ಉತ್ಪತ್ತಿ ಆಗಿರ್ತಕ್ಕ ಅರ್ಧಾಂಶದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಅಂತಃಕರಣ ಒಂದೇ ಅದು. ಆ ವೃತ್ತಿ ಭೇದದಿಂದ ಮನಸ್ಸು ಬುದ್ಧಿ ಚಿತ್ತ ಅಂತ ತಿಳ್ಕೊಂಡು ಅಹಂಕಾರ ಅಂತಕ್ಕಂಥ 4 ಆಗಿದಾವು. ಇಲ್ಲಿ ಜ್ಞಾತೃ ಬರೋದಿಲ್ಲ ಸೂಕ್ಷ್ಮ ಶರೀರದಲ್ಲಿ. ಸ್ಥೂಲ ಶರೀರದಲ್ಲಿ ಜ್ಞಾತೃ ಬಂದಾರ. ಕಾರಣ ಏನು ವ್ಯತ್ಯಾಸ ಅಂದ್ರ ಇಲ್ಲಿ ತತ್ವಗಳಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಅಂತಃಕರಣಗಳು ಇಲ್ಲಿ. ಆಕಾಶದ ಮುಖ್ಯ ಅಂಶ ವಾಯುವಿನ ಸಮಾನ ಅಂಶ ಸೇರಿ ಮನಸ್ಸಾಗೈತಿ ಅಂತ. ಮುಖ್ಯಾಂಶ ಅಂದ್ರೇನು, ಸಮಾನ ಅಂಶ ಅಂದ್ರೇನು, ಮನಸ್ಸು ಅಂದ್ರೇನು, ಇಲ್ಲಿ ತಮೋಗುಣದಿಂದ ಕೂಡ್ಯಾವ.
ಯಾವಾಗ ಹೌದು ಐತಿ ಅದನ್ನ ಅಲ್ಲ ಅನ್ನೋದು ತಮಗುಣದ ಲಕ್ಷಣ. ಇದ್ದಂಗ ತಿಳ್ಕೊಳ್ತಕ್ಕಂಥದ್ದು ಜ್ಞಾನಿಗಳಿರ್ತಕ್ಕಂಥ ಅಂತಃಕರಣ ಶುದ್ಧ ಬುದ್ಧಿ ಇರ್ತೈತಲ್ಲಿ. ಈ ಬುದ್ಧಿ ಕಲುಷಿತ ಆಗೈತಿ. ಆಕಾಶದ ಮುಖ್ಯ ಅಂಶ ಅಗ್ನಿಯ ಸಮಾನ ಅಂಶ ಸೇರಿ ಬುದ್ಧಿ ಉತ್ಪತ್ತಿ ಆಗೈತಿ ಇಲ್ಲಿ. ಹಂಗಾಗಿ ಈ ವಿಶ್ವ ಅಂತಕ್ಕಂಥ ಜೀವನ ಅಜ್ಞಾನದಾಗಿರುವುದರಿಂದ ಯಾವ ಜನ್ಮದ ಸುಕೃತ ಪುಣ್ಯನೋ ಅಂಥಪ್ಪ ತಾವೆಲ್ಲರೂ ಇವತ್ತಲ್ಲಿ ಸೇರಿದ್ರಲ್ಲ, ಎಷ್ಟು ಜನ್ಮದ ಸುಕೃತ ಪುಣ್ಯನೋ. ಸುಕೃತ ಪುಣ್ಯ ಅಂದ್ರೆ ನಿಷ್ಕಾಮ ಕರ್ಮ ಅಂತ ಅರ್ಥ. ಕರ್ಮರಹಿತನಾಗಿರ್ತಕ್ಕಂಥವನ ಕರ್ಮ ಎಲ್ಲೈತಿ ಅಂತ ತಿಳ್ಕೊಂಡು ತಾನಾಗಿ ಆನಂದಮಯಿ ಆಗಿರ್ತಕ್ಕಂಥದ್ದು ಮುಖ್ಯವಾಗೈತಿ. ಈ ಅಂತಃಕರಣಗಳು ಎರಡು ಇರುವುದರಿಂದ ಕಲುಷಿತ ಅಂತಃಕರಣ, ಶುದ್ಧ ಅಂತಃಕರಣ. ಈ ಮನ, ಬುದ್ಧಿ, ಚಿತ್ತ, ಅಹಂಕಾರ ಈ 4 ವೃತ್ತಿಗಳನ್ನ ತೆಗೆದು ಹೋಗಿದ್ರೆ ಪೂರ್ಣ ಅಂತಃಕರಣ ಒಂದೇ ಉಳಿತೈತಿ. ಅವನೇ ಜ್ಞಾತೃ. ಅಂತಃಕರಣಗಳೇ ಇಲ್ಲ ಅಲ್ಲಿ. ಆ ಜ್ಞಾತೃ ಅಂದರೆ ಆ ಜ್ಞಾತೃನೇ ಆ ಪರಿಪೂರ್ಣ ಬ್ರಹ್ಮವಸ್ತು. ಅಂತಃಕರಣ ಇಲ್ಲ ಅಂದ್ರೆ ಪೂರ್ಣ ಬ್ರಹ್ಮವಸ್ತು ತಾನಾಗ್ಬಿಟ್ಟು ತಾನೇ ಇರ್ತಾನೆ ಅನ್ನುವಂಥ ವಿಚಾರವನ್ನ ಸದ್ಗುರುನಾಥ ಹೇಳಿರ್ತಕ್ಕಂಥದ್ದನ್ನ ತಮ್ಮ ಪಾದಕ್ಕೆ ಅರ್ಪಣೆ ಮಾಡಿನ ತಂದೆ. ಶರಣಾರ್ಥಿ. ಅಪ್ಪಾಜಿ ಅವರು ಇಲ್ಲಿ ಸಿದ್ಧ ಮತ್ತು ಬದ್ಧನ ವಿಚಾರವನ್ನ ತಿಳಿಸಿದ್ರು. ಇಲ್ಲಿ ಬದ್ಧನಂದ್ರೆ ದೇಹವೇ ತಾನಂತ ತಿಳಿದಿರ್ತಕ್ಕಂಥವನು, ಇಂದ್ರಿಯ ಸುಖಭೋಗಗಳೇ ತಾನು ಸತ್ಯ ಅಂತ ತಿಳಿದಿರ್ತಕ್ಕಂಥವನು ಬದ್ಧನಾಗ್ತಾನ. ಇನ್ನು ಸಿದ್ಧನಂದ್ರ ಇವ್ಯಾವು ನಾನಲ್ಲ, ದೇಹ, ಇಂದ್ರಿಯ, ಬುದ್ಧಿ ಎಲ್ಲವನ್ನ ತಿಳಿಯುವಂತ, ಅರಿಯುವಂತ ಅರು ಸ್ವರೂಪನೇ ನಾನು ಅನ್ನೋದನ್ನ ತಿಳಿದಿರ್ತಾರ. ಇವ್ರು ಇಬ್ರಿಗೂ ಇಷ್ಟು ವ್ಯತ್ಯಾಸ ಇರ್ತತಿ. ಇಷ್ಟು ವ್ಯತ್ಯಾಸ ಇರೋದ್ನ ಇಬ್ರು ಒಂದೇ ಅಂತ ಹೇಳ್ತಾರಂದ್ರ ಅದು ಯೋಗ್ಯವಾದ ಮಾತಲ್ಲ. ಇಲ್ಲಿಂತದ ಇನ್ನೊಂದ್ 2 ಉದಾಹರಣೆ ಕೊಡ್ತಾರ. ದೆವ್ವ ಬಡಿದವನು ಮನುಷ್ಯನು ಮತ್ತು ದೆವ್ವ ಬಿಡಿಸುವ ಮಾಂತ್ರಿಕನೂ ಮನುಷ್ಯನಿರುವನು ಎಂದು ಅವರಿಬ್ಬರನ್ನು ಸಮಗಾಣಿಸಬಹುದೇ? ಒಬ್ರಿಗೆ ದೇವ್ ಬಡದತಿ, ಇನ್ನೊಬ್ಬ ಅವನು ಮನುಷ್ಯನ, ಅವನಿಗೆ ದೇವ್ ಬಡದತಿ, ಇನ್ನೊಬ್ಬನು ದೆವ್ವ ಬಿಡ್ಸಕ್ ಬರ್ತಾನ, ಅವನು ಮಾಂತ್ರಿಕ. ಆದ್ರ ಹೊರಗಿನ ನೋಡೋ ದೃಷ್ಟಿಯಿಂದ ಇಬ್ರು ಮನುಷ್ಯರ. ಹಂಗಂತ ಇವ್ರಿಬ್ರು ಸಮ ಅನ್ನೋಕ್ ಹೆಂಗ್ ಬರ್ತತಿ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ದೇವ ಬಡದತಿ ಅಂತಂದ್ರ ಇಲ್ಲಿ ಏನ್ ನಾವು ತಗೋಬೇಕಾಗಿತ್ತಂದ್ರ, ದೇಹವೇ ನಾನೆಂಬ ವಾಸನೆ, ಪ್ರಪಂಚದ ಸುಖ ದುಃಖಗಳೇ ಸತ್ಯ ಅಂತ ಹೇಳಿ ಇದನ್ನ ನೆಚ್ಚಿಕೊಂಡ್ ಕುಂತಿರ್ತಾನ. ಇನ್ನ ಆ ದೇವ ಅದೇ ದೇಹ ಶಿವಪ್ಪಜ್ಜರ 1 ನಿಮಿಷ ಮ್ಯೂಟ್ರಿಪ್ಪ. ಇಲ್ಲಿ ದೇವ್ ಬಡದನಂತಂದ್ರೆ ಈ ದೇಹವೇ ನಾನೆಂಬ ಭಾವವನ್ನ ಬಡದವನಾಗಿರ್ತಾನ. ಇವನು ಅದ್ರಾಗ ಎತ್ತಗೋ ಕನವರ್ಸ್ಕಂತ ಏನೇನೋ ಮಾತಾಡ್ಕೊಂತ ಏನೇನೋ ಹೇಳ್ತಿರ್ತಾನೆ ಇವನು. ಮತ್ ಇನ್ನು ಮಾಂತ್ರಿಕನಂತಂದ್ರೆ ಇದನ್ನ ಬಿಡಿಸೋನು, ಇದು ಬಿಡಿಸೋನು ಅವನ ಮನುಷ್ಯನ. ಇವ್ರಿಬ್ರನ್ನು ಒಂದ್ ಅನ್ನಕ್ ಹೆಂಗ್ ಬರ್ತತಿ ಅಂದ್ರ ಅರ್ಥಾತ್ ಇಲ್ಲಿ ಶಿಷ್ಯನು ಗುರು ಅಂತ ನಾವು ವಿಚಾರ ಮಾಡ್ಬೇಕಾಗ್ತದ. ಈ ಭವರೋಗ ಬಡ್ದಿರ್ತಕ್ಕಂಥವನು ಅಂದ್ರೆ ದೇಹವೇ ನಾನೆಂಬ ಭವರೋಗವನ್ನ ಬಡ್ದಿರ್ತಕ್ಕಂಥವನಿಗೂ ಮತ್ ಈ ಭವರೋಗವನ್ನ ಬಿಡಿಸುವಂತ ಗುರುವಿಗೂ ಇಬ್ರಿಗೂ ಒಂದೇ ಅಂತ ಹೆಂಗ್ ಅನ್ನಕ್ ಬರ್ತತಿ? ಒಂದೇ ಅನ್ನಕ್ ಬರೋದಿಲ್ಲ. ಯಾಕಂದ್ರೆ ಇಲ್ಲೊಬ್ಬ ಭವರೋಗಿ ಅದನ, ಇನ್ನೊಬ್ರು ಭವರೋಗವನ್ನ ನಿವಾರಣೆ ಮಾಡುವಂತ ವೈದ್ಯರದಾರ, ಮಾಂತ್ರಿಕರದಾರ. ಅವ್ರನ್ನ ಇಬ್ರು ಒಂದೇ ಅನ್ನಕ್ ಬರೋದಿಲ್ಲ ಅನ್ನೋ ಉದಾಹರಣೆ ಒಂದು ಕೊಡ್ತಾರ. ಮತ್ ಇನ್ನೊಂದು ಉದಾಹರಣೆ, ಹಾಗೆ ಪಾಪಿಯಾದ ಅಜ್ಞಾನಿಯು ಮತ್ತು ಜೀವನ್ಮುಕ್ತನಾದ ಜ್ಞಾನಿಯು ಒಂದೇ ಎಂದು ಭಾವಿಸುವವನು ಯೋಗ್ಯನೇನಲ್ಲ. ಅಂದ್ರ ಇಲ್ಲಿ ಪಾಪಿ ಮತ್ತು ಜೀವನ್ಮುಕ್ತನು ಅಂತ ಹೇಳ್ತಾರ. ಇಲ್ಲಿ ಪಾಪಿ ಅಂತಂದ್ರ ಈ ಪ್ರಪಂಚದ ವಿಷಯ ವಾಸನೆಗಳೊಳಗೆ ಸುಖ ಸತ್ಯ ಅಂತ ತಿಳಿದು ಈ ಹುಟ್ಟು ಸಾವಿನ ಜನನ ಮರಣದ ಚಕ್ರಕ್ಕೆ ಗುರಿಯಾಗಿರೋದನ್ನ ಇಲ್ಲಿ ಪಾಪಿ ಅಂತ ವಿಚಾರ ಮಾಡ್ತಾರ. ಮತ್ತೆ ಜೀವನ್ಮುಕ್ತರಂದ್ರೆ ಈ ಜೀವ ಅನ್ನೋದು ಎಲ್ಲದು ಇಲ್ಲ. ಈ ಜೀವನ್ ಮುಕ್ತ ಅಂದ್ರೆ ಜೀವ ಭಾವವನ್ನ ತೆಗೆದಾಕ ಆ ಬ್ರಹ್ಮ ಸ್ವರೂಪನೇ ತಾನಾಗಿರ್ತಕ್ಕಂಥ ಒಂದ್ ಜೀವನ್ ಮುಕ್ತನು ಅಂತ ಇರ್ತಾರ. ಇವ್ರಿಬ್ರನ್ನು ಒಂದೇ ಅಂತೀರಿ ಅಂದ್ರ ಅದ್ ಹೆಂಗ್ ಅನ್ನಕ್ ಬರ್ತತಿ? ಅನ್ನಕ್ ಬರೋದಿಲ್ಲ. ಒಂದ್ ವೇಳೆ ನೀವ್ ಹಂಗ ಅಂತೀರಂದ್ರ ನಿಮಗೆ
ಆ ತಿಳಿವಿಲ್ಲ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಮತ್ ಈ ವಿಚಾರದ ಬಗ್ಗೆ ಗುರುಗಳು ತಾವು ಸ್ವಲ್ಪ ಮಾತಾಡ್ರಪ್ಪ. ಜ್ಞಾನಿಯು ಮತ್ತು ಅಜ್ಞಾನಿಯು, ಮತ್ ದೇವ್ ಹಿಡ್ದಾನು ಮತ್ ಇನ್ನೊಬ್ಬ ದೇವ್ ಬಿಡಿಸನ್ನು, ಇವ್ರಿಬ್ರು ಒಂದ ಅಂತಾರಂದ್ರ ಅವ್ರ ಅಜ್ಞಾನಿಗೇಡಿಗಳು ಅಂತ ಹೇಳ್ತಾರ. ಅವ್ರು ಒಂದೇ ಆಗಕ್ ಸಾಧ್ಯವಿಲ್ಲ, ಅವ್ರು ಬೇರೆ ಇವ್ರು ಬೇರೆ ಅನ್ನೋ ವಿಚಾರವನ್ನ ಸ್ವಲ್ಪ ಅನುಭವಿಗಳು ತಾವ್ ತಿಳಿಸ್ರಿ ಅಂತೇಳಿ ಶರಣಪ್ಪಾಜಿ. ಹೇಳ್ರಿ ಶಿವಪ್ಪಜ್ಜಾರ. ದೆವ್ವ ಬಡ್ದೈತಿ ಅಂದ್ರೆ ನೀವ್ ಹೇಳಿದ್ರಿ, ಈ ವಿಷಯ ಎಲ್ಲ ತಿಳಿಸಿದ್ರಿ. ಈಗ ಹಾಲುನು ಬೆಳಗೈತಿ, ಸುಣ್ಣದ ನೀರ್ನು ಬೆಳಗೈತಿ, ಎರಡು ಅಂತ ಕುಡಿಯಕ್ಕಾಗತ್ತಾ? ಸೂರ್ಯನ ಪ್ರಕಾಶನೂ ಬೆಳಗೈತಿ, ಕಾಜಿನ ಬೆಳಕನು ಬೆಳಗ ಕಾಣ್ತೈತಿ. ಆ ಕಾಜು ಸೂರ್ಯ ಆಗಕ್ ಆಗತ್ತಾ? ಆಗೋದಿಲ್ಲ. ಹಂಗೆ ಚೇತನ ವಸ್ತು ಎರಡೂದ್ರಲ್ಲಿ ಐತಿ, ಚೇತನ ವಸ್ತು ಎರಡೂದ್ರಲ್ಲಿ ತುಂಬೈತಿ. ಆದ್ರೆ ಇದು ಅಜ್ಞಾನದಿಂದ ನಂದು, ನನಗಾಗಿ, ನಾನು ಇದೆಲ್ಲಕ್ಕೂ ನಾ ಮಾಡ್ದೆಲ್ಲ ಆಗೈತಿ ಅಂತ ಭಾವದಲ್ಲಿ ಆ ಜ್ಞಾನದಿಂದ ಅದು ನಡೆಯುವುದರಿಂದ ಆ ಸದ್ಗುರು ನೀನಲ್ಲಪ್ಪ, ಇದು ನೀನಲ್ಲಪ್ಪ, ಇಂದ್ರಿಯ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ದೇಹಾದಿಗಳು ನೀನಲ್ಲ, ಯಾವ ಅವಸ್ಥೆಗಳಿಗೆ ಅತೀತ ನೀನದಿರಿ, ಅವಸ್ಥೆನೂ ನೀನಲ್ಲ. ಆದ್ರೆ ಅವನ್ ಹೆಂಗಿರ್ತಾನಂದ್ರ ಆ ಸುಪ್ತಾವಸ್ಥೆಯ ಸುಖ ಜಾಗ್ರದಲ್ಲಿ ಅನುಭವಿಸ್ತಾನೆ. ಸುಪ್ತಾವಸ್ಥೆಯ ಸುಖವನ್ನ ಜಾಗ್ರದಲ್ಲಿ ಅನುಭವಿಸ್ತಾನೆ. ಆ ಸಕಲ ಸರ್ವಕ್ಕೂ ಸಾಕ್ಷಿಯಾಗಿ ಆ ಅರುಸ್ವರೂಪನಾಗಿ ತಾನೇ ತಾನಾಗಿರ್ತಕ್ಕಂಥ ಸದ್ಗುರು ತನ್ನ ಅನುಭವವನ್ನ ಇನ್ನಿತರಿಗೆ ಅಂದ್ರೆ ಅಜ್ಞಾನಿಗಳಿಗೆ ಹಂಚಿರುವುದರಿಂದ ಈ ಭವರೋಗ ನಿವೃತ್ತಿ ಆಗ್ತೈತಿ. ಸದ್ಗುರುವಿನ ಆಶ್ರಯ ಬೇಕೇ ಬೇಕು. ಇಷ್ಟೇ ಅದು. ಗುರು ಅಂದ್ರೆ ಕತ್ತಲು ಬೆಳಕು. ಈ ಹಲವಾರು ದೃಷ್ಟಾಂತಗಳನ್ನು ನೀವು ಕೊಟ್ಟಿದ್ದೀರಿ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಅದೇ ಜ್ಞಾನ ಮತ್ತು ಅಜ್ಞಾನ. ಆ ಗುರು ಅನ್ನೋ ಪದೊಳಗನ ಅದು ಎರಡು ಅಡಕಾಗ್ಯಾವಲ್ಲಿ. ಅವು ಎರಡು ಚೇತನ ಒಂದೇ ಐತಿ. ಆ ಅಜ್ಞಾನದಲ್ಲಿನೂ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಜೀವಿಗಳಲ್ಲೂ ಚೇತನ ಇದೆ, ಜ್ಞಾನಿಗಳಲ್ಲೂ ಚೇತನ ಇದೆ. ಇವರು ಆ ಒಂದು ವಿಷದ ಅಂದ್ರೆ ಅನಿತ್ಯವನ್ನ ಬೇರ್ಪಡಿಸಿ ಸ್ವರೂಪ ಆನಂದ ಸ್ಥಿತಿಯಲ್ಲಿ ಇದ್ದುಕೊಂಡು ನಮಗೆ ತಿಳಿಸ್ತಾ ಇದ್ದಾರೆ ಅವರು ಸದ್ಗುರುಗಳು. ನಾವು ತಿಳ್ಕೊಳ್ಳೋದು ಮುಖ್ಯ ಐತಿ ಇಲ್ಲಿ. ನಾವ್ ಏನ್ ತಿಳ್ಕೊಂಡಿವಿ ಅಂದ್ರ ದೇವ್ರಂದ್ರೆ ನಾವು ಕಲ್ಲು ಮೂರ್ತಿಗಳಿಗೆ ದೇವ್ರಂತ ಕುಂತು ಆ ಪೂರ್ವದಲ್ಲಿ ಆಶ್ರಯಿಸ್ತಕ್ಕಂಥ ಕರ್ಮ ಇನ್ನೂ ನಮ್ಗೆ ಹೋಗೋದಿಲ್ಲ. ಆ ಭೇದಗಳು ಇನ್ನೂ ಹೋಗವಲ್ಲು. ದೇವ್ರ ನನಗೆ ಒಂದು ಫಲ ಕೊಡು, ನನ್ನ ಮಗನ ಮದುವೆ ಆಗಿಲ್ಲ, ನಂಗೆ ಹೊಲ ಬೇಕು, ನಂಗೆ ಅದು ಬೇಕು ಇದು ಬೇಕಂತ ತಿಳ್ಕೊಂಡು ತಾನೇ ರೆಡಿ ಮಾಡಿರ್ತಕ್ಕಂಥ ಮೂರ್ತಿಗೆ ತಾನೇ ಕೇಳ್ಕೊಂತಾನ ಅಂದ್ರೆ ಮತ್ತೆ ಇವನಿಗೆ ಜ್ಞಾನ ಯಾವಾಗ ಬರ್ಬೇಕು? ಅದನ್ನ ತಿರಸ್ಕಾರ ಮಾಡಂಗಿಲ್ಲ. ಯಾಕ? ಕಲ್ಲಿನಲ್ಲಿನೂ ಸಹಿತ ಚೇತನ ಇದೆ, ಅದನ್ನು ತಿರಸ್ಕಾರ ಮಾಡಂಗಿಲ್ಲ. ಆದ್ರೆ ಕಲ್ಲು ಆದಂಗ ಆಗು. ಯಾಕಪ್ಪ ಯಾವಾಗ ಮಂದಿ ಅಂತ ಕೇಳ್ತೇನು, ಏನ್ ತಿಂದ್ಯಪ್ಪ ಅಂತ ಕೇಳ್ತೇನು, ನನ್ಗಿಷ್ಟು ಕೊಡಪ್ಪ ಅಂತ ಕೇಳ್ತೇನು. ಅದನ್ನ ನೋಡಿ ನಿನ್ನ ಅರಿವಿನ ಸ್ವರೂಪಕ್ಕೆ ನೀನು ಹೋಗ ಅನ್ನೋದಕ್ಕೆ ಅವನ್ನ ಋಷಿಮುನಿಗಳು ಇರ್ತಾರ ಹೊರತಾಗಿ ಅಂದ್ರೆ ಯಾರು ಏನೂ ಕೇಳ್ಬೇಡ, ಯಾರಿಗೂ ಹಿಂಸೆ ಕೊಡಬೇಡ, ಎಲ್ಲದರಲ್ಲಿ ನಾನೇ ಇದ್ದೇನೆ ಅನ್ನುವಂತ ಭಾವ
ಎಷ್ಟೋ ವರ್ಷಗಳು, ಮಾಸಗಳು, ತಿಂಗಳುಗಳು, ಯುಗಗಳು ಕಳೆದ್ರು ಸಹಿತ ಆ ಕಲ್ಲು ಕಲ್ಲಾಗಿ ಹೆಂಗ್ ಉಳಿತಿತ್ತೋ ಹಂಗ ಆ ಅಖಂಡ ಚೇತನ ವಸ್ತು ಇವೆಲ್ಲ ಬದಲಾವಣೆಗಳಾದಲ್ಲಿ ಬದಲಾವಣೆಗೆ ಸಾಕ್ಷಿಯಾಗಿ ಉಪಾಧಿಯಿಂದ ಕೂಡಿದ ವ್ಯವಹಾರದಾಗ ಐತಿ. ಆದರೆ ಅದ್ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಅಂತಪ್ಪ ಸದ್ಗುರುವಿನ ನಾವು ಆಶ್ರಯ ಮಾಡಿದಾಗ ದಾರಿ ತೋರಿಸ್ತಾನ. ದಾರಿ ಹಿಡಿದು ಹೋಗೋರು ಯಾರು? ಮಾರ್ಗ ತೋರಿಸ್ತಾನ. ಮಾರ್ಗದಿ ಮನವ ನಿಶ್ಚಯಿಸಿ ಪರ್ವತಂಡಿಯದೊಳಗ ತೋರಿಸಿ ಹೊರಗ ಒಳಗನು ಏಕ ಮಾಡಿಸಿ ನಿರುತ ನಿಜ ಗುರು ಗುಹ್ಯಲಿಂಗವೇ ನೀನಾಗುವಂತ ಅಲ್ಲಮ್ಮ ಪ್ರಭು. ಈ ಜಗತ್ತು ಹಾವಾಡಿಗೆ ರೊಕ್ಕ ಮಾಡಿದಂಗೈತಿ. ಗುರುವೆ ಕೇಳೈ ಪಿಂಡಾಂಡದ ಅರುಹು ತೋರುವೆ ಇಹವು ತಂತ್ರ. ಹಾವಾಡಿಗೆ ರೊಕ್ಕ ಮಾಡ್ತಾನ. ನಡೆದ್ರೆ ಹತ್ತು ಒಂದು ಪಾತ್ರೆ ಹಿಡ್ಕೊಂಡು ದುಡ್ಡು ಕೊಡ್ರಿ ಅಂತ ಎಲ್ಲಿ ಭಿಕ್ಷಾ ಬೇಡ್ತಿದ್ದವ. ಈ ತಂತ್ರ ರೂಪ ಜಗತ್ತು ತೋರೆಡಗುದಿದು ಅಗಾಧವಾದದ್ದೈತಿ ಇದ್ರೊಳಗ. ಅದು ಸತ್ಯ ಅಲ್ಲ, ಇದು ಮಿಥ್ಯವಾದದ್ದಪ್ಪ ಅಂತ ಸದ್ಗುರುನಾಥ ದಾರಿ ತೋರಿಸ್ತಾನ. ತಿಳಿಸಿ ತಿಳಿಸಿ ಹಲವಾರು ವಿಷಯಗಳ ದೃಷ್ಟಾಂತಗಳನ್ನು ಕೊಟ್ಟು. ಆದರೆ ಅದೇ ಸತ್ಯ ಅಂತ ಕುಂತ್ರ ಬದ್ದಾಗ್ತಾನೆ, ಅದ್ರ ಮಿಥ್ಯ ಐತಿ ಅದ್ರ ಸಿದ್ಧ ಆಗ್ತಾನೆ. ದೇಹ ಎರಡು ಅದಾವು, ಇಬ್ರಿಗೂ ಶ್ವಾಸ ಐತಿ. ಇವನಿಗೆ ಅಲ್ಪ ಜ್ಞಾನ ಅಥವಾ ಅಜ್ಞಾನದಿಂದ ಕೂಡ್ಯಾನ, ಇವನು ಪೂರ್ಣ ಜ್ಞಾನಿಯಾಗಿದ್ದಾನೆ. ಅದಕ್ಕೆ ಸದ್ಗುರುವಿನ ವಾಣಿಯನ್ನ ಕೇಳಿ ವಿಚಾರಣೆ ಮಾಡ್ಬೇಕು. ಮತ್ತೆ ಅವ್ರು ಹೇಳ್ತಾರದ್ದು ಸತ್ಯ ಅನ್ಬಾರ್ದು. ನೀವು ವಿಚಾರ ಮಾಡಿ ನೋಡ್ರಿ. ಆಚಾರ್ಯ ಹೇಳೋರ್ ಮನೆಗೆ 6 ಮಂದಿ ಬಿಡಿಕ್ಯಾರಂತ. ಆಚಾರ್ಯ ಹೇಳ್ತಾರಲ್ಲ, ಹೇಳೋರು ಅವ್ರ ಮನೆಯಾಗ 6 ಮಂದಿ ಬಿಡ್ಕ್ಯಾರ ಅಂದ್ರೆ ಈ ವರ್ಗಗಳಲ್ಲಿ ಸಿಕ್ಕೊಂಡ್ಬಿಡ್ತಾರ. ಅವರು ಬಾಯಲ್ಲಿ ಹೇಳಕ್ ಬರ್ತೇನಾರ ವೇದ ಹೇಳ್ದಂಗ. ಹಂಗಲ್ಲ, ಅನುಭವಕ್ಕೆ ತಗೊಳ್ಬೇಕಾಗೈತಿಲ್ಲ. ತಪ್ಪಲ್ಲ. ಸದ್ಗುರುನಾಥ ಏನ್ ತಿಳಿಸ್ತಾನೋ ಆ ದಾರಿ ಹಿಡ್ಕೊಂಡು ನಾವು ಹೋದ್ವಿ ಅಂದ್ರ ನಾವು ಮುಕ್ತಿ ಆದೀವಿ. ದುಃಖ ಎಲ್ಲಿದ್ರು ಬರ್ತೈತಿ? ಈಗ ನಮ್ ಶರೀರ ಐತಿ, ನಮ್ ಶರೀರ ನೆರಳು ಬಿದ್ದೈತಲ್ಲೇ. ಶರೀರಕ್ಕೆ ಯಾರು ಹೊಡೆದ್ರ ಅದಕ್ಕೂ ಹೊಡೆದಂಗ ಆಕತಿ. ಅದಕ್ಕೆ ಪಟ್ಟಕತ್ತಲ್ಲ ಐತೆ, ಪಟ್ಟು ಬೀಳ್ತೈತ. ಅದಕ್ಕ ದುಃಖ ಆಕತ್ತ, ಅದಕ್ಕ ಆಗಿದಿಲ್ಲ. ನಾನು ಅಹಂಭಾವ ಅಹಂಕಾರಗಳನ್ನು ಒಡಗೂಡಿಕೊಂಡು ಅವೇನ್ ಹೇಳ್ತಾರ ಅಥವಾ ಅವ್ರೇನ್ ಹೇಳ್ತಾರ, ಇದೆಲ್ಲ ಎರಡು ಸಲುವಾಗಿ ಆ ಕೈಲಾಸ ಅದು ಇದು ವೈಕುಂಠ ಅಂತ ತಿಳ್ಕೊಂಡು ಯಜ್ಞ ಹೋಮ ಜಪ ತಪ ಏನೇನೋ ಮಾಡ್ಕೊಂತ ಹೋಗ್ತಾರೆ. ಪುಣ್ಯ ಬರ್ತೈತಿ ಅಂತ. ಆದ್ರೆ ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು ವಿಚಾರ ಮಾಡ್ಬೇಕಲ್ಲ. ನಿಷ್ಕಾಮ ಪುಣ್ಯ ಬೇಕು. ಪುಣ್ಯ ಮಾಡಿದ್ರು ಹುಟ್ಟು ಬರೋದ ಶ್ರೀಮಂತಿಗೆ ಅನುಭವಿಸುದ, ಪಾಪ ಮಾಡಿದ್ರು ಅದು ಹುಟ್ಟಿ ಬರೋದ ದುಃಖ ಅನುಭವಿಸುದ. ಆ ದೇಹಕ್ಕೆ ಸಂಬಂಧಪಟ್ಟದ್ರೊಳಗೆ ಜೀವ ಈ ಪ್ರಾರಬ್ಧ ಸಂಚಿತ ಕುಡಿರುವುದರಿಂದ ನಾನು ಮತ್ತೆ ಆಗಾಮಿ ಏನ್ ಮಾಡ್ತೀಯ ಅದು ಮುಂದೆ ದೇಹಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ನೀನ್ ಅಖಂಡ ಅನ್ನುವಂಥ ಜ್ಞಾನ ನಿನಗಾತಂದರೆ ದೇಹ ಇಲ್ಲ, ದೇಹಾತ್ಮ ಭಾವನೂ ಇಲ್ಲ, ಅಜ್ಞಾನನೂ ಇಲ್ಲ. ಅಲ್ಲಿ ಪೂರ್ಣ ಸದ್ಗುರುನಾಥ ತನ್ನಂತೆ ಮಾಡ್ಕೊಂಡ್ಬಿಡ್ತಾನ ಅವನು. ಹಲವಾರು ದೃಷ್ಟಾಂತಗಳೆಲ್ಲವು, ಬ್ರಹ್ಮರ ದೃಷ್ಟಾಂತ ಇವು ಅವೆಲ್ಲವೂ ನಮಗ್ ಗೊತ್ತಿದಾವು. ಆದ್ರೆ ನಾವು ಏನು ಕೇಳೋದು ಅಷ್ಟು ಮಾಡ್ತೀವಿ, ನಾವ್ ಯಾವ ಪ್ರಯತ್ನ ಮಾಡಲ್ಲ. ಇಲ್ಲೇ ತಪ್ಪಾಗಿರೋದು. ಯಾರು ಪ್ರಯತ್ನ ಮಾಡಿಲ್ಲಪ್ಪ ನೀವು ಶೂನ್ಯತ್ವ ದಾಟಿ ಹೋಗ್ಬೇಕು ಅಂತ? ಗುರುಗಳು ಹೇಳ ಹೆಂಗ್ ಮಾಡಿದ್ರೆ ಹೋಗ್ಬೇಕು ಅಂತ. ಅದ್ ಹೇಳೋ ಮಾತಲ್ಲ, ಯಾವ್ದಾದ್ರು ಒಂದು ಅರಿವಿನಿಂದ ತಿಳಿಸ್ಯಾರ. ಮಾಡಿದ್ದೇನು 10 ಗಂಟೆ ಬಂದು ಕುಂದಿರ್ತೀವಿ, ಅವ್ರು ಬರ್ದಿದ್ದು ಅವ್ರು ಓದ್ತಾರ, ಅದಕ್ಕೆ ಉತ್ತರ ಅವರ ಕೊಟ್ಟಾರ, ಕೇಳಿ ಕೈ ಬಿಟ್ಟು ಹೋಗ್ಬಿಡ್ತೀವಿ. ನೀನ್ ಏನ್ ಹೇಳಿದ್ರಪ್ಪ ಅಂದ್ರೆ ಇವತ್ತು ಹೇಳಕ್ ಬರಲ್ಲ ನಮ್ಗ, ಯಾಕಂದ್ರೆ ಅನುಭವಕ್ಕೆ ತಗೊಂಡಿಲ್ಲ. ಅವು ಬರೀ ಕೇಳೋದು ಶ್ರವಣ ಆಗೈತ್ ನಮ್ದು. ಕೇಳುದ ಶ್ರವಣ ಅಂತ ಅರ್ಥ. ಕೇಳಿದಾಗ ನಮ್ಮನ್ನ
ಆಗ್ಬೇಕದು, ಕೇಳಿದ ತಕ್ಷಣ ಮನ್ನ ಆಗ್ಬೇಕದು. ಅಂದ್ರೆ ನಿಜಾಸ್ತ ನೀನು ಅದ ನೆನಪಿನಲ್ಲಿ ಇಟ್ಕೊಂಡ್ರೆ ಅದು ನಿನ್ನೊಳಗ ಅನುಭವಕ್ಕೆ ಬರ್ತೈತಿ. ತಿರಸ್ಕಾರ ಭಾವಗಳು ಉತ್ಪತ್ತಿ ಆಗ್ತಾವು. ಇದು ಅಲ್ಲ, ಅವತ್ತದು ಹಿಂಗ ವೇದಗಳು ಹೇಳ್ಯಾವು, ಗುರುಗಳು ಹಿಂಗ ಹೇಳ್ಯಾರಂತ ಕೇಳೋದೇ ಕೈ ಬಿಡುದು. ಹಾಗಂದ್ರೆ ಬೇಜಾರಾಕತಿ, ದೋಷ ಬರ್ತೈತಿ. ನಮ್ಮ ಅಪ್ಪರು ಎಲ್ಲ ಸುಮ್ಮನೆ ಕುಂತು ಬಿಟ್ಟಿದೆ ಅಂದ್ರೆ ನೀವು ಪರಿಪೂರ್ಣ ಬ್ರಹ್ಮ ವಸ್ತು ಅನ್ಬೇಕು ಅಂದ್ ಖುಷಿ. ಯಾರು ವಿಚಾರ ಮಾಡಿರಪ್ಪ, ಪ್ರಯತ್ನ ಯಾರು ಮಾಡಕ್ ಆಗೈತ? ಮತ್ ಮಾಡೋದು ಯಾವಾಗ? ಇವೆಲ್ಲ ಒಂದಿಷ್ಟು ಕಾಳಷ್ಟು ಬಿಡ್ಲಾರ್ದನ ಹಲವಾರು ದೃಷ್ಟಾಂತಗಳನ್ನು ಕೊಟ್ಟು ಗುರು ತಿಳಿಸ್ತಾ ಇದ್ದಾನೆ ನಮಗೆ. ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತೀವಿ, ಖರೆ ಮರ್ತ್ ಬಿಡ್ತೀವಿ. ಮತ್ತೆ ನಾನು ಅಖಂಡ ಪರಿಪೂರ್ಣ ಬ್ರಹ್ಮ ವಸ್ತು ಇದ್ದೇನೆ ನಿಷ್ಠೆ ಜ್ಞಾನವನ್ನೇ ಕಳ್ಕೊಂತೀವಿ ನಾವು. ನಾ ಜೀವ ಭಾವಕ್ಕೆ ಬಂದ್ಬಿಡ್ತು. ಮತ್ತೆ ಇಂದ್ರಿಯಗಳ ಮುಖ ಹೊರಗಿರುವುದರಿಂದ ಅದೇ ವ್ಯವಹಾರ, ರೂಪ ವಿಷಯ, ಶಬ್ದ ವಿಷಯ, ಸ್ಪರ್ಶ ವಿಷಯ, ರಸ ವಿಷಯ. ವಿಷಯದೊಳಗೆ ನೀ ಸಿಲುಕು ಮಾಡ ಅಂತ ಹೇಳಿಲ್ಲ ನಾವು. ಯಾಕಂತಂದ್ರೆ ಉಪಾಧಿಯಿಂದ ಕೂಡಿದ ಅರಿವು ವಿಷಯದಲ್ಲಿನೂ ಐತಿ. ಅದ್ರಲ್ಲಿ ಅಷ್ಟ ಅಂತ ತಿಳ್ಕೊಂಡು ಬಾ ಮುಂದಕ್ಕ. ಅದ್ರಲ್ಲಿ ಅಷ್ಟ ಕತ್ತಲ್ದೇನು ಬೆಳಕ್ ಬರ್ಲಿಕ್ಕೆ ಇರ್ತತಿ. ಬೆಳಕ್ ಬಂದ್ರೆ ಕತ್ಲಿಲ್ಲ. ಬೆಳಕಿನಾಗಿದ್ದವ ಕತ್ತಲ್ದಾಗಿದ್ದವ್ ನೋಡಕ್ ಆಗುದಿಲ್ಲ. ವಿಚಾರ ಮಾಡಿ ನೋಡ್ಬೇಕಾರೆ ನೀವು. ಕತ್ತಲ್ದಾಗಿದ್ದವ ಬೆಳಕಿನಾಗಿದ್ದವ್ರು ಅಷ್ಟು ನೋಡ್ತಾನವ. ಈಗ ನಾವು ಬೆಳಕಿನ ಹತ್ತು ಸಾಗಬೇಕಾಗೈತಿ ಅಂದ್ರೆ ಕತ್ತಲ್ದಾಗ ನಾವಿದ್ದವ್ರು ಬೆಳಕಿನ ಕಡೆ ನೋಡಿದಾಗ ಜ್ಞಾನ ಆಕತ್ ನಮ್ಗ. ಮತ್ ಕತ್ತಲ್ದಾಗ ನೀನು ಬೆಳಕಿನಾಗಿದ್ದು ಕತ್ಲ ನೋಡಕ್ ಹೊರಬೇಕು ಬರುದಿಲ್ಲ. ಕತ್ಲ ಇರುವುದೂ ಇಲ್ಲ. ಅಜ್ಞಾನ ನಮ್ಮ ಹಂತಲ್ಲಿ ಉಳಿದೇ ಇಲ್ಲ. ಅದು ಜೀವಭಾವದಾಗಿದ್ದಲ್ಲ ಅಜ್ಞಾನ ಉಳಿದು ಇಲ್ಲ ಅದು. ಹಂಗ ವಿಚಾರ ಮಾಡ್ಬೇಕಾಗೈತಿ. ವಿಚಾರ ಮಾಡ್ತಾ ದೇಹವನ್ನು ಇಟ್ಕೊಂಡು ಸ್ವಲ್ಪ ಸಾಧನೆಯನ್ನು ಮಾಡ್ಬೇಕಾಗತಿ. ಬರೇ ಮಾತ್ ಕೇಳಿ ಅವ ಅಂದ್ರ ತಿಳಿದಾಗ ಆತು ಅಂತ. ಈಗ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂದ್ರು. ಆಲಿಸಿ ವಿಚಾರ ಮಾಡಿದ್ರಕತ್ತದ. ಬರೀ ಆಲಿಸಿದ್ರೆ ಏನಕತೆ? ವಿಚಾರ ಮಾಡ್ಬೇಕಲ್ಲ. ಯಾರಿಗೆ ಮುಕ್ತಿ ಅಂದ್ರು ನರರಿಗೆ ಅಂದ್ರು. ಉಳ್ಕೆದವರು ಮನುಷ್ಯರಿದ್ರು ಪಶುಗಳಂತೆ ಅದ ಐತಿ ಜಗತ್ತ ಜೀವಿಗಳು. ನರರು ಅದ್ರ ಅರ್ಥ ಏನಂದ್ರೆ ಮುಮುಕ್ಷುಗಳು. ನಾನು ಆ ಪರಿಪೂರ್ಣ ಬ್ರಹ್ಮ ವಸ್ತು ತಿಳ್ಕೊಂಡ ಅದೇ ನಾನಾಗ್ಬೇಕು ಅನ್ನೋರ್ಗೆ ನರರು ಅಂತಾರೆ. ಆ ನರರು ಏನ್ ಮಾಡ್ತಾರ? ಕೇಳಿ ಕೈ ಬಿಡೋದಿಲ್ಲ. ಅವರು ವಿಚಾರ ಮಾಡಕ್ ಚಾಲು ಮಾಡ್ತಾರ ಏನಿದು ಅಂತ. ಹಂಗಾಗಿ ನೀವ್ ಹಂಗ ಹಿಂಗ ಅನ್ನಕ್ ತಪ್ಪಾಗ್ತೈತಿ. ವಿಚಾರ ಮಾಡೋದು ನಾವು ನೀವು ಮಾಡೋಣ. ಆದಷ್ಟು ನಾವೇನಪ್ಪಾ ಅಂದ್ರೆ ನೇತಿ ಇತಿ ವಾಕ್ಯ. ಯಾವಾಗ ಅಲ್ಲಿ ಗಳಿಯಾಕ್ ಬರುದು ಇಲ್ಲೋ ಅದು ನೀನ್ ಅನ್ನುವಂತ ವಿಚಾರ ವೇದಗಳು ಹೇಳ್ತಾವು. ಆ ಕಳೆಯೋದನ್ನ ಕುಂತ್ಕೊಂಡು ವಿಚಾರ ಮಾಡಿ ಕಳ್ಕೊಂಡು ನಾವ ಗುರುಗಳು ಕಳೆಯಕ್ ಆಗುದು ಹೇಳ್ತಾರ ಆಟ. ಅವರು ಹಿಂಗ್ ಕಳ್ಕೊಡ್ರಿ ಅಂತ. ಕಳ್ಕೊಳ್ಳೋರು ಯಾರು? ತಾಯಿ ತುತ್ತು ಮಾಡಿ ಕಳ್ತಿರ್ತಾನ ತೊಗೊಂಬರ್ತಾರ. ನುಂಗವ್ರು ಯಾರು? ಕೆಳಗೆ ಕೈ ಬಿಡಿಸ್ಬಿಡ್ತೀವ ಅಂತಂದ್ರೆ ಹಂಗಾಗದಲ್ಲ. ವಿಚಾರ ಮಾಡ್ರಿ. ಎಷ್ಟು ಪ್ರಯತ್ನ ಮಾಡಿ ಅವರು ಆ ದಿವಸ 1936ನೇ ಇಸ್ವಿ ಒಳಗ ಯಾವ ರೀತಿ ತಿಳ್ಸ್ಯಾರ ನೋಡ್ ನಮ್ಗ. ಅವ್ರು ಹೇಳ್ಯಾರ ಮೊದಲ ತಿಳ್ಸೋ ಮಾತಲ್ಲ, ನೋಡಕ್ನು ಬರೋದಿಲ್ಲ. ಆದ್ರೂ ಒಂದ್ ಅರಿವಿನಿಂದ ಈ ಒಂದು ಮಾರ್ಗ ದಾರಿ ಹಿಂಗ್ ಕೈ ಮಾಡ್ತಪ್ಪ, ಅದನ್ನ ಆ ಸ್ವರೂಪ ನಾವು ಓದಿವಿ ಅನ್ನೋದು ನಿಶ್ಚಯ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಸದ್ಗುರುನಾಥ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ವಿಚಾರ ಮಾಡೋಣ. ನಾವು ವಿಚಾರ ಮಾಡಿದ್ರೆ ಬೇರೆ ಬಿಡ್ತದೆ. ಕೈ ಬಿಟ್ಟು ಕೂಡಲೇ ವೃತ್ತಿ ಹೊರಗೆ ಹೋಗ್ಬಿಡ್ತಾವು. ಮತ್ತೆ ಅದರಿಂದ ಬೆನ್ನ ಹತ್ಬಿಡ್ತೀವಿ. ಮರವಾಗಿಬಿಡ್ತೈತಿ. ಅರಿವಿಗೂ ನಾನ ಸಾಕ್ಷಿ, ಮರವಿಗೆ ನಾನ ಸಾಕ್ಷಿ ಅದನ್ನೇನು ಅಂತದ್ ಬರ್ತೈತಿ ಜ್ಞಾನಿಗಳಿಗೆ. ಆದ್ರೆ ನಮಗ ಅಹಂಕಾರ ಬಂದು ನಾನ್ ಅಂತ ತಿಳ್ಕೊಂಡು ಎಲ್ಲದನ್ನು ಮಸುಕ್ ಮಾಡ್ಕೊಂಡ್ ಕುಂಟು
ಎಷ್ಟು ವರ್ಷ ಕೇಳುದಪ್ಪ? ಈ ವಾಣಿ ಎಷ್ಟು ಜನ್ಮದ ಪುಣ್ಯ ಐತಿ ಅಂತ ಸಿಕ್ಕತ್ತಿದು. ಅಪ್ಪವ್ರು ಹೇಳಕತ್ತಾರ, ಶಿವಾನಂದಪ್ಪ ಅಪ್ಪಾರು, ಇವರು ದಾಸು ಬೋಧೆಯಲ್ಲಿ ನಮ್ಮ ಸಮರ್ಥರು. ನೀನೇ ಸಮರ್ಥ ಆಗ್ಬಿಡು. ಅವ್ರ ಹೆಂಗಾದ್ರು ಹಂಗಾರೆ ನಾವ್ಯಾಕೆ ಹಿಂಗದ್ವಿ, ಅವ್ರ್ಯಾಕೆ ಹಂಗಾಗ್ಯಾರ? ಅವ್ರು ಏನ್ ಮಾಡ್ಯಾರ, ನಾ ಏನ್ ಮಾಡಕತ್ತೀನಿ? ವಿಚಾರ ಮಾಡು. ವಿಚಾರನೇ ಇಲ್ಲ. ಆಟ ಅನ್ಕೂಡ್ಲೆ ಬಾಯಿ ಬಂದ ಮಾತಾಡ್ತಾನ ಅಂತ ಅನ್ಸತ್ ಮನ್ಸು. ಅದು ಮನುಷ್ಯನ ಧರ್ಮ. ಅದು ಸಂಕಲ್ಪ ವಿಕಲ್ಪ ಸುಖ ದುಃಖ ಮನೋರಂಜನೆ ಬೇಸರ ಅದ ಧರ್ಮ. ಅದು 6 ವೃತ್ತಿಗಳದ ಮನಸ್ಸಿಗೆ. ವಿಚಾರ ಮಾಡಿ ನೋಡು. ಮನಸ್ಸು ಲಯ ಹೊಂದ್ಸು ಮೊದಲ. ಮನುಷ್ಯನ ಧರ್ಮ ಏನೋ ತಿಳಿದು ಮನಸ್ಸು ಲಯ ಹೊಂದ್ಬಿಡ್ಬೇಕು. ಚಿತ್ತದ ಏಕಾಗ್ರತೆ ಆಗ್ಬೇಕು. ಬರೇ ಮನುಷ್ಯನಿಂದ ಯಾವ ಕೆಲಸ ಆಗುಲ್ಲ. ಮನಸ್ಸು ಬುದ್ಧಿ ಚಿತ್ತ ಈ 3 ಕೊಂಡು ವ್ಯವಹಾರ ಮಾಡಕತ್ತೆ ಅಹಂಕಾರ ಸೇರಿ. ಅದಕ್ಕೆ ನಿಜಗುಣರು 17 ತತ್ವಕ್ಕೆ ಸೂಕ್ಷ್ಮ ಶರೀರ ಅಂದ್ರು. ವಿಚಾರ ಮಾಡು ಮಾತೈತಿ. ಸ್ವಲ್ಪ ಕಠೋರ ಆಗದು ಮಾತುಗಳು. ಕ್ಷಮ ಇರ್ಲಿ ತಂದೆ ತಾಯಿಗಳೇ. ಏನ್ ಕಠೋರ ಇಲ್ಲ ಗುರುಗಳ, ಇಲ್ಲಪ್ಪ ಒಂದ್ ಚಟ ಕಠೋರ ಆಗ್ತೈತಿ ಮಾತು. ಏನಿಲ್ರಿ ಗುರುಗಳ, ಯಪ್ಪ ವಿಚಾರ ನಾವು ನೀವು ಮಾಡಲ್ಲ ಅಂತ ತಿಳ್ಕೊಂಡು ಹೇಳಿ ತಮ್ಮ ಪಾದಗಳಿಗೆ ಶರಣಾರ್ಥಿರಪ್ಪ. ಯಪ್ಪ ತಂದೆ ಶರಣಾರ್ಥಿರಪ್ಪ, ಶರಣಾರ್ಥಿ. ಧನ್ಯವಾದಗಳು. ಅಜ್ಜವ್ರಿಗೆ ಬಾಳ ಮಾರ್ಮಿಕವಾಗಿ ತಿಳ್ಸಾಕತ್ತೀರಿ ಗುರುಗಳ. ಹಿಂಗ ಆಗ್ಬೇಕು. ಮತ್ತದ ಈ ಕಿವಿಲೆ ಕೇಳಿ ಕಿವಿಲೆ ಬಿಟ್ರಿ ಯಾವಾಗ ಇವತ್ತು ಮಧ್ಯಾಹ್ನದಾಗಿನ ಪದ್ಯ ನೆನಪು ಮಾಡಿದ್ರಿ. ತಾಯಿ ಕೆಲಸ ಏನು, ಗುರುವಿನ ಕೆಲಸ ಏನು? ತಾಯಿ ಮಲಿ ಹಾಲು ಕುಡಿಸುವುದಷ್ಟ ಕರ್ತವ್ಯ. ಕೂಸು ಹೀರ್ಕೊಳ್ಳಲೇಬೇಕ. ಆಗೋ ಹಾಗ ಗುರುಗಳು ಒಂದಣುವಿನಿಂದ ತಿಳಿಸ್ತಾರ. ಅವಾಗ ನಾವು ಅದನ್ನ ಅಷ್ಟ ಆಸಕ್ತಿಯಿಂದ ರೀ ಗುರುಗಳ. ಬಹಳ ಸೂಕ್ಷ್ಮವಾಗಿ ಬಹಳ ಕರೆ ಐತಿ ಗುರುಗಳ. ಪಡೆಯುವುದಾಗದು ನಿಜ ಸುಖವ ತನ್ನ ತಾ ಎಡಬಿಡದೆ ಆರೈಯದೆ ಅರಿಯಲಾರದಾತಗೆ. ಇವತ್ತು ಶಿವಾನಂದ ಅಪ್ಪಗಳು ಬಿಡಿಸಿದ ಪದ್ಯದ ಸಾರಾಂಶನ ಹೇಳಿದ್ರಿ. ಈಗ ತಪ್ಪೇನೈತಿದ್ರಾಗ ಇಲ್ರಿ. ಒಬ್ಬರ ಹಂಗ ಕಠೋರತೆಯಿಂದ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾರು ಗುರುವಿನ ಮಾತಿನಲ್ಲಿ ಶ್ರದ್ಧೆ ಇಡ್ತೇವೋ ಅವರೆಲ್ಲರಿಗೂ ಜ್ಞಾನ ಆಗಲೇಬೇಕು, ಆಕೈತಿ. ಅದಕ್ಕೆ ಹೇಳಿಲ್ಲನ್ರಿ. ಇನ್ನೊಂದ್ ಕಡೆ ನೆರೆ ಕೇಳು ಕೇಳಿದು ಒಮ್ಮೆಯು ಮರೆಯದಿರು. ಗುರು ಬೇಳಿದ ತೆರಗಳು ತೊರೆ ವಿಷಯವನು ತೊರೆದು ವಿಷಯದಳು ಕರಿಗೊಂಡು ನಿಲೆ ನೀನೇ ಎಷ್ಟೇ. ನೀನು ಸುಖ ಸ್ವರೂಪನದಿ ಅನ್ನುವಂತ ಅನುಭವವನ್ನು ತಿಳ್ಸಾಕತ್ತೀರಿ ಗುರುಗಳ. ಯಥಾಸ್ಥಿ ಹೇಳಾಕತ್ತೀರಿ ಗುರುಗಳ. ಏನು ನೀವೇನ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಳಕ ಹೋಗ್ಬೇಡ್ರಿ. ನಾವ್ ಯಾರು ಹಂಗ ತಪ್ಪು ತಿಳ್ಕೊಳ್ಳುದಿಲ್ಲ. ನಿತ್ಯವು ನೀವು ತಿಳಿಸ್ತಾನ ಇದ್ರಿ, ನಾವು ಕೇಳ್ತೇವಿ. ಕ್ರಮೇಣ ಎಲ್ಲರಿಗೂ ಈ ಅನುಭವ ಬಂದ ತೀರ್ತೈತಿ ಗುರುಗಳ. ಅದಕ್ಕ ನಿತ್ಯವು ಮುಖದಿಂದ ನಾವು ನಿತ್ಯ ವಸ್ತುವಿನ ಇದ್ದಂಗ ತಿಳಿಯುವ ಬುದ್ಧಿ ಬಂದ್ರ ಸಾಕು. ಬಂಧತ್ವ ತಾನೆ ತೋಡುವುದು ಇತರ ಮಾತಿದು ಸುಳ್ಳಲ್ಲ ಅನ್ನುವ ಅನುಭವವನ್ನ ನನ್ನೆಲ್ಲರ ಮನಮುಟ್ಟವಾಗಿ ತಿಳಿಸಿದೆ ಈ ಗುರುಗಳಿಗೆ ಸಮಸ್ತ ಬಳಗದ ಫಲವಾಗಿ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನು ಮತ್ತೆ ನೀವು ಬಿಡಾಕ್ ಹೋಗ್ಬಿಡ್ರಿ ಅಂತಾರ. ಏನಂದ್ರು ಅಡ್ಡಿ ಇಲ್ಲ, ನರೆ ಹಾಕಬಾರ್ದು. ಯಾಕಂದ್ರೆ ಇಂಥ ವಸ್ತುವಿನ ಇದ್ದಂಗ ತಿಳಿಸುವುದು ಬಹಳ ಮಹತ್ವ. ಪ್ರತಿಯೊಬ್ಬರು ಜೀವಿ ಬ್ರಹ್ಮ ಸ್ವರೂಪನ ಅದಾನ. ಮತ್ತೆ ಯಾಕ ಆ ಶಿವಾನಂದನ ಮುಂದೆ ಒಬ್ಬರು ಶೆಟ್ರು ಕುತ್ಕೊಂಡು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಿದ್ ಕಡೆ ನನ್ನ ಅನುಭವಕ್ಕೆ ಬರವಲ್ದು ಅಂದ್ರೆ ಅಂತಿರ್ಬೇಕೇನ. ಅವಾಗ
ಅವಾಗ ಬಾಣ ತಪ್ಪಗಳು ಇಡೀ ಮ್ಯಾಲ 3 ಮೊಳ ಸಂಸಾರ ತೀರ್ಕೊಂಡು ಬಂದು ಕೂತು ಶಾಸ್ತ್ರ ಕೇಳಿದ್ರೆ ಶಾಸ್ತ್ರ ಬರೀ ಒಂದು 3 ಬಾರಿ ಕುಡ್ದೇಲಿ ಇದಿಲ್ಲ ಸ್ಟಡಿಲಿ ಅಂದ್ರ ನಾ ಹೇಳಿದ್ದು ಅಜ್ಜಾಗ ಉಳಿತೈತೆ ಅಂತ ಹೇಳ್ಬೇಕಲ್ಲ ಸಿಟ್ಟಿಗೆ ಅಂತ ಹೇಳ್ಬಿಟ್ರು ಅಂತಾಗಿಂದ ಸಟ್ಟು ನಿತ್ಯ ಇದರಿಗೆ ಕುತ್ಕೊಂಡು ಬಹಳ ಸರಿಯಾಗಿ ಶ್ರವಣ ಮಾಡಿ ಕಡೆ ಆಪ್ತ ಕಾರ್ಯದರ್ಶಿಗಳಾದರು ಅಂತ ಹೇಳಿ ಒಂದು ಚರಿತ್ರೆಯೊಳಗೆ ಹೇಳಿದ್ದೈತಿ ಮಾತು ಗುರುಗಳ ಡಾಕ್ಟರ್ ಗುರುಗಳು ಹೇಳಿದಾಗ ಕೇಳಿ ಬಂದಂತ ಈ ಬಂಧನವನ್ನು ಕೇಳಿ ಕಳ್ಕೊಂಡೇ ಬಂದಂತ ಅನುಭವ ನನ್ನ ಗುರುಗಳ ಜೀವನ ಅನುಭವ ಹೇಳಾಕತ್ತೀನಿ ಗುರುಗಳ ಪರವಾಗಿ ತಮಗೆ